ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು KSRP ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ವಿದ್ಯಾರ್ಹತೆಯಲ್ಲಿ ಬದಲಾವಣೆ ಮಾಡಿದ್ದಾರೆ ಮತ್ತು ಅದರಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ. ಮತ್ತು ಫಿಸಿಕಲ್ ಟೆಸ್ಟ್ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಆ್ಯಂಡ್ ಸಿಲೆಬಸಲ್ಲಿ ಏನೇನು ಇರುತ್ತೆ ಅಂತ ಹೇಳ್ತೀನಿ, ಕೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಏನು ಚೇಂಜಸ್ ಆಗಿದೆ ಅಂತ ನೋಡಿ. KSRPC ನೇಮಕಾತಿ PU ವಿದ್ಯಾರ್ಹತೆ ನಿಯಮ ತಿದ್ದುಪಡಿ ಸಂಪುಟದ ಒಪ್ಪಿಗೆ ಅಂತ ಇದೆ, ಓಕೆನಾ. ಮೊದಲು SSLC ಇತ್ತು, ಇವಾಗ PUಗೆ ಅದನ್ನು ಚೇಂಜಸ್ ಮಾಡಿದ್ದಾರೆ. ನಿನ್ನೆ ಅಕ್ಟೋಬರ್ 30 ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಪ್ರೂವಲ್ ಆಗಿದೆ. ಇನ್ನು ಮುಂದೆ ನೀವು KSRPC ಆಗಬೇಕಂದ್ರೆ PUನ ಕಂಪ್ಲೀಟ್ ಮಾಡಿರಬೇಕು, ಓಕೆನಾ. ಮೊದಲು SSLC ಇತ್ತು. ಮತ್ತು ಇವಾಗ ಏನು ಪಠ್ಯಕ್ರಮ ಇರುತ್ತೆ ಅಂತ ನೋಡಬೇಕಾದ್ರೆ ಇಲ್ಲಿ GS ಪೇಪರ್ ಇರುತ್ತೆ. ಒಂದು GS ಪೇಪರು 100 ಮಾರ್ಕಲ್ಲಿರುತ್ತೆ. 100 ಮಾರ್ಕಿಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಪೇಪರ್ ಇರುತ್ತೆ. ಮತ್ತು 0.25 ನೆಗೆಟಿವ್ ಇರುತ್ತೆ. ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೋಬೇಕು. 1.5 ಅವರ್ ಟೈಮ್ ಇರುತ್ತೆ, ಓಕೆನಾ ಫ್ರೆಂಡ್ಸ್. ಮತ್ತು GSಲ್ಲಿ ಏನಿರುತ್ತೆ ಅಂತ ಗೊತ್ತು. ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಕರೆಂಟ್ ಅಫೇರ್ಸು, ಈ ಥರ ಎಕನಾಮಿ ಎಲ್ಲನೂ ಇರುತ್ತೆ. ಕರೆಕ್ಟಾಗಿ ಸ್ಟಡಿ ಮಾಡಬೇಕು. 100 ಮಾರ್ಕಲ್ಲಿರುತ್ತೆ. ಮಿನಿಮಮ್ ಎಷ್ಟು ಅಂತ ಇಷ್ಟು ಸ್ಕೋರ್ ತೊಗೋಬೇಕಂತ ಏನಿಲ್ಲ, ಓಕೆನಾ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಪೇಪರ್ ಇರುತ್ತೆ. ಮತ್ತು ಫಿಸಿಕಲ್ ಟೆಸ್ಟ್ಗೆ ಏನೇನು ರಿಕ್ವೈರ್ಮೆಂಟು, ಏನೇನು ಬೇಕು ಅಂದರೆ, ಪುರುಷರು ಮೇಲ್ಗೆ 1600 ಮೀಟ್ರ್ 6.5 ನಿಮಿಷದಲ್ಲಿ ಓಡಬೇಕು. 1600 ಮೀಟ್ರು 6.5 ನಿಮಿಷದಲ್ಲಿ. ಮತ್ತು ಹೈ ಜಂಪ್ ಆ್ಯಂಡ್ ಲಾಂಗ್ ಜಂಪ್ ಇರುತ್ತೆ. ಹೈ ಜಂಪು 1.2 ಮೀಟ್ರ್ ಇರುತ್ತೆ. 3 ಚಾನ್ಸಸ್ ಇರುತ್ತೆ. 3 ಚಾನ್ಸಸಲ್ಲಿ ಓಡಬೇಕು. ಆ್ಯಂಡ್ ಲಾಂಗ್ ಜಂಪ್ ಇರುತ್ತೆ 3.8 ಮೀಟರು, ಇದು 3 ಚಾನ್ಸು. ಅದರಲ್ಲಿ ಒಂದಾದರೂ ಅಥವಾ ಇದು ಎರಡರಲ್ಲಿ ಒಂದು ಮಾಡ್ಬೋದು. ಮತ್ತು ಶಾರ್ಟ್ ಪುಟ್ ಇರುತ್ತೆ 7.26 kgದು, ಅದು 5.6 ಮೀಟರ್ನ ಕ್ರಾಸ್ ಮಾಡಬೇಕು. ಅದಕ್ಕೂ 3 ಚಾನ್ಸಸ್ ಇರುತ್ತೆ, ಓಕೆನಾ. ನೆಕ್ಸ್ಟು ಮಹಿಳೆಯರು ಮತ್ತು ಮಾಜಿ ಸೈನಿಕರಲ್ಲಿ ಅವ್ರಿಗೆ 400 ಮೀಟರು 2 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು. ಮತ್ತು ಎತ್ತರ ಜಿಗಿತ ಅವರಿಗೆ 0.9 ಮೀಟರ್ ಇರುತ್ತೆ, ಅವರಿಗೆ 3 ಚಾನ್ಸಸ್ ಇರುತ್ತೆ. ಮತ್ತು ಹೈ ಜಂಪು 2.5 ಮೀಟರು, ಅದು 3 ಚಾನ್ಸಸ್ಸು. ಶಾರ್ಟ್ ಪುಟ್ ಅವರಿಗೆ 4 kg ಇರುತ್ತೆ, ಅದು 3.75 ಮೀಟರು, ಅದೂ 3 ಚಾನ್ಸಸ್ ಇರುತ್ತೆ, ಓಕೆನಾ. ಇದು ಫಿಸಿಕಲ್ ಟೆಸ್ಟ್, ದೈಹಿಕ ಸಹಿಷ್ಣುತೆ ಪರೀಕ್ಷೆ ಅಂತ ಇರುತ್ತೆ. ಇದನ್ನು ಕಂಪಲ್ಸರಿ ಕ್ಲಿಯರ್ ಮಾಡಲೇಬೇಕು, ಓಕೆನಾ. ಮೇನ್ ಇದರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗೋದಂದರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ 1600 ಮೀಟರ್ನ 6.5 ನಿಮಿಷದಲ್ಲಿ ಪೂರ್ಣಗೊಳಿಸ್ಬೋದು. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಸ್ವಲ್ಪ ಈಸಿ ಇರುತ್ತೆ. ನೆಕ್ಸ್ಟು ಇವಾಗ ಬಾಡಿ ಶಾರೀರಿಕದ ಏನೇನು ಇರಬೇಕಂದ್ರೆ, ಪುರುಷರದು 168 ಸೆಂಟಿ ಮಿನಿಮಮ್ ಅಷ್ಟು ಇರಲೇಬೇಕು. ಅದಕ್ಕಿಂತ ಮೇಲಿದ್ರೆ ನಡೀತಿ, ಕಡಿಮೆ ಇರಬಾರ್ದು. ಮತ್ತು ಚೆಸ್ಟ್ನ ಎಕ್ಸ್ಟೆಂಡ್ ಮಾಡಬೇಕು. ಎಷ್ಟು? 5 ಸೆಂಟಿಮೀಟರ್ವರೆಗೂ ಎಕ್ಸ್ಟೆಂಡ್ ಮಾಡಬೇಕು. ಹೈಟ್ 168 ಮೇಲೆ ಇರೋರು, ಮಿನಿಮಮ್ ಅಷ್ಟು ಇರೋರು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಅದಕ್ಕಿಂತ ಕಡಿಮೆ ಇರೋರು ಪ್ರಿಪೇರ್ ಆಗಬೇಡಿ, ಬೇರೆ ಎಕ್ಸಾಮ್ನ ನೋಡ್ಕೊಳ್ಳಿ, ಓಕೆನಾ. ಮತ್ತು ಚೆಸ್ಟು 5 ಸೆಂಟಿಮೀಟರ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಹೇಳ್ತಾರೆ, ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಮತ್ತು ಮಹಿಳೆಯರಿಗೆ, ವುಮೆನ್ಗೆ ಏನಿರುತ್ತೆ ಅಂದರೆ ಹೈಟ್ ಅವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ಮಿನಿಮಮ್ 157 ಸೆಂಟಿಮೀಟರ್ ಇರುತ್ತೆ. ಇದಕ್ಕಿಂತ ಕಡಿಮೆ ಇರೋ ವುಮೆನ್ಸು, ಮಹಿಳೆಯರು ಬೇರೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು. ಈ ಎಕ್ಸಾಮ್ ಪ್ರಿಪೇರ್ ಮಾಡೋದಿಲ್ಲ, ವೇಸ್ಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಯಾಕಂದರೆ ಹೈಟಲ್ಲಿ ತೆಗೆದಾಕ್ಬಿಡ್ತಾರೆ. ಅವರಿಗೆ ತೂಕ ಇರುತ್ತೆ, ಮಿನಿಮಮ್ 45 kg ಇರಬೇಕು, ಓಕೆನಾ. 45ಗಿಂತ ಕಡಿಮೆ ಇದ್ದರೆ ತಗೊಳ್ಳಲ್ಲ. ಇದು ಬಾಡಿ ಟೆಸ್ಟ್, ಫಿಸಿಕಲ್ ಟೆಸ್ಟ್, ಓಕೆ. ಥ್ಯಾಂಕ್ ಯು.